ರಾಜ್ಯದಲ್ಲಿ ಜಾತಿ ಗಣತಿ ಸಮರ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಕ್ಕಲಿಗರು, ವೀರಶೈವರು, ಬ್ರಾಹ್ಮಣರು ಸೇರಿದಂತೆ ಪ್ರಬಲ ಸಮುದಾಯ ಭಾರೀ ವಿರೋಧವನ್ನು ವ್ಯಕ್ತಪಡಿಸಿದೆ. ಇದರ ಬೆನ್ನಲ್ಲೇ ಹಿಂದುಳಿದ ವರ್ಗದ ನಾಯಕರು ಕೂಡ ಸಿಡಿದೆದ್ದಿದ್ದಾರೆ. ಜಾತಿ ಗಣತಿ ವರದಿ ಜಾರಿಯಾಗದಿದ್ದರೆ ಹಿಂದುಳಿದ ವರ್ಗ ರೊಚ್ಚಿಗೇಳುತ್ತಾ. ಮತ್ತೊಂದೆಡೆ ಪ್ರಬಲ ಸಮುದಾಯದ ನಾಯಕರ ಮೀಟಿಂಗ್ ಸಿಎಂಗೆ ಕಂಟಕ ತರುವ ಸಾಧ್ಯತೆ ಇದೆ. ಜಾತಿ ಗಣತಿ ಜಾರಿಯಾಗದಿದ್ದರೆ ಸಿಡಿದೇಳ್ತಾರ ದಲಿತರು. ಒಕ್ಕಲಿಗರು, ವೀರಶೈವರ ಬೆನ್ನಲ್ಲೇ ದಲಿತ ನಾಯಕರ ವಾರ್. ರಾಜ್ಯದಲ್ಲಿ ಜಾತಿ ಜನಗಣತಿ ಜಾರಿಗೆ ಮಾಡುವುದು ಸಿಎಂ ಸಿದ್ದರಾಮಯ್ಯಗೆ ದೊಡ್ಡ ಸವಾಲಾಗಿದೆ. ಜಾತಿ ಗಣತಿ ಜಾರಿ ಮಾಡೇ ಮಾಡ್ತೀನಿ ಎಂದು ಪಣ ತೊಟ್ಟಿರುವ ಸಿದ್ದರಾಮಯ್ಯಗೆ ಪ್ರತಿ ಕ್ಷಣವೂ ಕಂಟಕಗಳು ಎದುರಾಗ್ತಾ ಇವೆ. ಈಗಾಗಲೇ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಬಲ ಸಮುದಾಯದ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ವೀರಶೈವ ಲಿಂಗಾಯತ ಮಹಾಸಭಾ ನಾಯಕರು, ಒಕ್ಕಲಿಗರ ಸಂಘದ ನಾಯಕರು ಸಭೆ ಮೇಲೆ ಸಭೆಗಳನ್ನ ನಡೆಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ದಲಿತ ನಾಯಕರು ಕೂಡ ಸಿಡಿದೆದ್ದಿದ್ದಾರೆ. ದಲಿತರು ತಿರುಗಿ ಬಿದ್ರೆ ಅಷ್ಟೇ ಕತೆ. ಖಡಕ್ ವಾರ್ನಿಂಗ್ ಕೊಟ್ಟ ಖರ್ಗೆ. ಇನ್ನೂ ಕೆಲವು ಜನ ಮೆಚ್ಕೊಳ್ತಾ ಇಲ್ಲ. ನಾನು ಬೆಂಗಳೂರಿನಿಂದ ಒಂದು ನ್ಯೂಸ್ ನೋಡಿದೆ, ಡೆಲ್ಲಿಯಲ್ಲಿ ಏನಿತ್ತು, ಏನು ಅಂಬೇಡ್ಕರ್ ಒಬ್ಬರೇ ಮಾಡಿದಾರ? ಅಂಬೇಡ್ಕರ್ ನಮ್ಮ ಮನುಷ್ಯ ಅದರೊಳಗಿಟ್ಟ ಸೆಕ್ರೆಟರಿ, ನಿಮ್ ಸೆಕ್ರೆಟರಿ ಇರ್ಬೋದಪ್ಪ, ಲಾ ಮಿನಿಸ್ಟರ್ ಯಾರು, ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಯಾರು, ಮತ್ತು ಪ್ರತಿಯೊಂದು ಕಲಮಿಗೆ, ಪ್ರತಿಯೊಂದು ಕಾಲೇಜ್ ಇದು ಕಲಂಗೆ, ಕ್ಲಾಸ್ಗೆ ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಟ್ಟು ಸಂವಿಧಾನ ತಯಾರು ಮಾಡಿ ಎಲ್ಲರ ಮುಂದೆ ಹೇಳಿ ಸಬ್ಮಿಟ್ ಮಾಡಿದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಪ್ರಬಲ ಸಮುದಾಯದ ನಾಯಕರ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ದಲಿತರು ಹಲವು ಕಾರಣಗಳಿಂದ ಹಿಂದೆ ಉಳಿದಿರಬಹುದು. ದಲಿತರು ದನಿ ಎತ್ತಿ ಮಾತನಾಡದೇ ಇರಬಹುದು. ಅವರು ಒಮ್ಮೆ ತಿರುಗಿ ಬಿದ್ದರೆ ಯಾರು ತಡೆಯೋಕ್ಕಾಗಲ್ಲ ಎಂದು ಬೆಂಗಳೂರಿನಲ್ಲಿ ಗುಡುಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ನಡೆದ ಸಭೆಯಲ್ಲೂ ಜಾತಿ ಗಣತಿ ವರದಿ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ. ಈ ವರದಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ವರದಿ ಬಗ್ಗೆ ಅಧ್ಯಯನ ಮಾಡಿ ನಿಮ್ಮ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಬೇಕು ಅಂತ ಸೂಚಿಸಿದ್ದಾರೆ. ನಾವೆಲ್ಲ ಅಧ್ಯಯನ ಎಲ್ಲ ಸಚಿವರು ಮಾಡ್ತಾ ಇದ್ದೇವೆ. ಮುಂದಿನ ಸಚಿವ ಸಂಪುಟದಲ್ಲಿ ನನ್ನ ಅಭಿಪ್ರಾಯ ನಾನು ಮಂಡನೆ ಮಾಡುತ್ತೇನೆ. ರಿಟರ್ನ್ ಫಾರ್ಮ್ ಅಲ್ಲಿ ಕೊಡ್ತೀರಾ? ಹೌದು, ಕೊಡ್ತೀವಿ, ರಿಟರ್ನ್ ಫಾರ್ಮ್ ಅಲ್ಲಿ ಕೊಡ್ತೀವಿ. ಜಾತಿ ಗಣತಿ ಬಗ್ಗೆ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ವಿ. ನಮ್ಮೊಟ್ಟಿಗೆ ಇನ್ನೂ ಸಾಕಷ್ಟು ಹಿಂದುಳಿದ ಜಾತಿಗಳು ನಮಗೆ ಅನ್ಯಾಯ ಆಗಿದೆ. ನಾವು ಪ್ರಬಲ ಜಾತಿಗಳೊಟ್ಟಿಗೆ ಪೈಪೋಟಿ ಮಾಡೋಕ್ಕಾಗಲ್ಲ. ನಮಗೆ ಪ್ರತ್ಯೇಕವಾದಂಥ ಇದು ಬೇಕು. ಬೇಕಾದರೆ ನೀವು ಇದುವರೆಗೂ ಆಯ್ಕೆ ಆಗಿರ್ತಕ್ಕಂಥ ಉದ್ಯೋಗಗಳಲ್ಲಿ ಮತ್ತೊಂದರಲ್ಲಿ ನೋಡಿ ಅಂತ ನಮಗೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ತೀರ್ಮಾನಕ್ಕೆ ಯಾವುದೂ ಇಲ್ಲ. ಕೇವಲ ಸಾಹೇಬ್ರ ಜೊತೆ ಅನೌಪಚಾರಿಕವಾಗಿ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. ಇತ್ತ ಸಚಿವರು ಕೂಡ ಸಮುದಾಯದ ವಿರೋಧ ಕಟ್ಟಿಕೊಳ್ಳಲು ರೆಡಿ ಇಲ್ಲ. ಹೀಗಾಗಿಯೇ ಪ್ರಬಲ ಸಮುದಾಯದ ಸಚಿವರಿಗೆ ಜಾತಿ ಗಣತಿ ವರದಿ ಜಾರಿ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಇನ್ನೂ ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ. ಒಂದು ಕಡೆ ಸರ್ಕಾರದ ಮಂತ್ರಿಗಳಾಗಿ ಜವಾಬ್ದಾರಿ, ಮತ್ತೊಂದು ಕಡೆ ಸಮುದಾಯವನ್ನ ಬಿಡಲಾಗದ ಸಂಕಷ್ಟದಲ್ಲಿ ಕಾಂಗ್ರೆಸ್ ಸಚಿವರಿದ್ದಾರೆ. ಪ್ರಬಲ ಸಮುದಾಯಗಳ ವರದಿ ನಡುವೆ 169 ಕೋಟಿ ವೆಚ್ಚದಲ್ಲಿ ರೆಡಿಯಾಗಿರೋ ವರದಿ ಜಾರಿಯಾಗುತ್ತಾ ಇಲ್ವಾ ಅನ್ನೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಅವೈಜ್ಞಾನಿಕವಾಗಿದೆ ಎಂಬ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಮೇ 1ರಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಉತ್ತರ ಕೊಡುವ ಸಾಧ್ಯತೆ ಇದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇದಾಗಿತ್ತು ಈ ಹೊತ್ತಿನ ನೈಟ್ ಎಡಿಷನ್ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಶುಭರಾತ್ರಿ.